ಹರಿ ಓಂ. 231ನೇ ಶ್ಲೋಕ. ಶ್ರೀಕೃಷ್ಣ ಪರಮಾತ್ಮ ಇದು ಉದ್ಧವ ವಿದುರನಿಗೆ ಅಲ್ಲಿ ಹೇಳ್ತಾ ಇರುವಂತ ಸಂದರ್ಭ. ಶ್ರೀಕೃಷ್ಣ ಪರಮಾತ್ಮ ಪೂತನೆಯನ್ನ ಸಂಹಾರ ಮಾಡ್ತಾನೆ. ಆ ಪೂತನ ಸಂಹಾರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥ ಒಂದು ಮಾತು, ಅಹೋ ಬಕೀಯಂ ಸ್ತನ ಕಾಲಕೂಟಂ ಜಿಘಾಂಸಯ ಅಪಾಯಯತ್ ಅಪ್ಯಸಾಧ್ವಿ ಅಪ್ಯಸಾಧ್ವಿ ಲೇಭೆ ಗತಿಂ ಧಾತು ಚಿತಾಂ ತತೋನ್ಯಂ ಕಮ್ಮ ದಯಾಳುಂ ಶರಣಂ ವ್ರಜೇಮ. ನಾವು ರಕ್ಷಕರನ್ನಾಗಿ ಯಾರನ್ನ ಹೊಂದಬೇಕು, ಯಾರ ಮೊರೆ ಇಡಬೇಕು ಅನ್ನೋದನ್ನ ಇಲ್ಲಿ ತಿಳಿಸಿಕೊಡ್ತಾ ಇರತಕ್ಕಂತ ಒಂದು ಸಂದರ್ಭ. ಉದ್ಧವ ಆ ವಿದುರನಿಗೆ ಹೇಳ್ತಕ್ಕಂಥ ಒಂದು ಮಾತಿದು. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿಯಲ್ಲಿ ನಡ್ಕೊಂಡ ಅನ್ನೋದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ವಸ್ತುತಃ ಕೃಷ್ಣನನ್ನ ಸಂಹಾರ ಮಾಡ್ಲಿಕ್ಕೋಸ್ಕರವಾಗಿ ಪೂತನ ಬಂದಿರತಕ್ಕಂಥ ಪೂತನೆ ರಾಕ್ಷಸಿ ವೇಷವನ್ನ ಬದಲಾಯಿಸಿಕೊಂಡು ಸುಂದರ ಸ್ತ್ರೀಯ ರೂಪದಲ್ಲಿ ಬಂದಳು. ಯಾರಿಗೂ ತನ್ನ ರಾಕ್ಷಸ ಗುಣ ಗೊತ್ತಾಗಬಾರದು ಅಂತ ಹೇಳಿ ವೇಷ ಬದಲಾಯಿಸಿಕೊಂಡು ಬಂದ್ಲು. ಆದರೆ ಅವಳು ಬಂದದ್ದು ಕೃಷ್ಣನಿಗೆ ಹಾಲು ಕುಡಿಸ್ಲಿಕ್ಕೆ. ಹಾಲು ಅನ್ನೋದು ನೆಪ, ಹಾಲಿನ ನೆಪದಿಂದ ವಿಷವನ್ನ ಉಣ್ಣಿಸ್ಲಿಕ್ಕೋಸ್ಕರ ಬಂದಿರ್ತಕ್ಕಂಥದ್ದು. ಅಹೋ ಎಂಬುದಾಗಿ ಸಂಬೋಧನೆ. ಬಕಿ ಅಂತ ಅಂದ್ರೆ ಭಕ್ಷಣಶೀಲ. ಇಯಂ ಬಕಿ. ಬಕಿ ಅಂದ್ರೆ ಏನು? ಬಕಭಕ್ಷಣೆ ಅಂತ ಒಂದು ಧಾತು. ಬಕಭಕ್ಷಣೆ ಅಂತ ಧಾತು. ಅದರಿಂದ ಹುಟ್ಟಿರ್ತಕ್ಕಂಥ ಶಬ್ದ ಬಕಿ ಅಂದ್ರೆ ಭಕ್ಷಣವೇ ಅವಳ ಸ್ವಭಾವ. ಭಕ್ಷಣೆಯೇ ಅವಳ ಸ್ವಭಾವ, ತಿನ್ನೋದು. ರಾಕ್ಷಸ ತಾಟಕೆಯೇ ಪೂತನೆಯಾಗಿ ಹುಟ್ಟಿರ್ತಕ್ಕಂಥದ್ದು. ಹಾಗಾಗಿ ತಾಟಕೆಯ ಆವೇಶ ಅವಳಲ್ಲಿತ್ತು. ರಾಮನ ಕಾಲದಲ್ಲಿ ಇದ್ದಂತಹ ತಾಟಕೆ ಪೂತನೆಯಲ್ಲಿ ಕೃಷ್ಣನ ಕಾಲದಲ್ಲಿ ಆವಿಷ್ಟಳಾಗಿದ್ದಳು. ಹಾಗಾಗಿ ಅವಳು ಬಕಿ. ಬಕಿ ಅಂದ್ರೆ ಏನು? ಬಕಭಕ್ಷಣೆ. ಭಕ್ಷಣೆಯೇ ಸ್ವಭಾವವಾಗಿ ಇರತಕ್ಕಂಥವಳು ಇಯಂ, ಈ ಪೂತನೆ. ಅವಳ ಎದೆಯಲ್ಲಿ ಹಾಲಿರೋದಿಲ್ಲ. ಸ್ತನ ಕಾಲಕೂಟಂ. ಅವಳ ಸ್ತನಗಳು ಕಾಲಕೂಟದಿಂದ ತುಂಬಿಕೊಂಡಿದೆ, ಹಾಲಿನಿಂದ ತುಂಬಿಕೊಂಡದ್ದಲ್ಲ. ಕಾಲಕೂಟ ಅಂದ್ರೇನು? ವಿಷ. ಜಗತ್ತನ್ನೇ ಸಂಹಾರ ಮಾಡತಕ್ಕಂತ ಒಂದು ವಿಷ. ಅಂತಹ ಕಾಲಕೂಟದಿಂದಾಗಿ ವಿಷದಿಂದ ತುಂಬಿದ ಸ್ತನ ಇರೋಳಾಗಿದ್ದಾಳೆ. ಅವಳು ಬಂದದ್ದು ಏನಕ್ಕೋಸ್ಕರ? ಕೃಷ್ಣನಿಗೇನು ಹಾಲು ಕೊಡಿಸಿ ಕೃಷ್ಣನ ಸೇವೆ ಮಾಡ್ಲಿಕ್ಕೋಸ್ಕರ ಅಲ್ಲ. ಜಿಘಾಂಸಯ ಅಂತುಮಿಚ್ಚ ಜಿಘಾಂಸ ಅಂತ ಕೊಲ್ಲುವ ಇಚ್ಛೆ. ಶ್ರೀಕೃಷ್ಣ ಪರಮಾತ್ಮನನ್ನ ಕೊಲ್ಲಬೇಕು. ಅವನು ಯಾರು ಅಂತ ಗೊತ್ತಿಲ್ಲ ಕೃಷ್ಣ. ಅದಕ್ಕೋಸ್ಕರವಾಗಿ ಹುಟ್ಟಿದ ಎಲ್ಲಾ ಮಕ್ಕಳನ್ನ ಕೊಲ್ಲೋದು ಅಂತ ಉದ್ದೇಶ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಅಸಾಧ್ವಿ ಅಪಿ ಮಾಯೆಯತು. ಅವಳು ಅಸಾಧ್ವಿ, ಅತ್ಯಂತ ಕೆಟ್ಟವಳು. ಆ ತಾಟಕೆ ಆಗಲಿ ಜೀವದ್ವಯಾವೇಶ. ಅಲ್ಲಿ ತಾಟಕೆ ರಾಕ್ಷಸಿ ಅಂಧತಮಸ್ಸಿಗೆ ಪ್ರವೇಶವನ್ನು ಮಾಡ್ತಾಳೆ. ಸಜ್ಜೀವ ಆಗ್ಬೇಕಾದ್ರೆ ಮೋಕ್ಷಕ್ಕೆ ಹೋಗ್ತಾಳೆ. ಹಾಗೆ ಕೃಷ್ಣನನ್ನ ಸಂಹಾರ ಮಾಡುವ ಉದ್ದೇಶದಿಂದಾಗಿ ಕಾಲಕೂಟ ವಿಷ ತುಂಬಿರತಕ್ಕಂತಹ ಎದೆಯನ್ನ ಕೃಷ್ಣನಿಗೆ ಕುಡಿಸಿದಳು. ಅಂದ್ರೆ ಹಾಲನ್ನು ಕುಡಿಸುವ ಪ್ರಯತ್ನವನ್ನ ಮಾಡಿದ್ಳು. ಆದರೆ ಅವಳಿಗೆ ಎಂತ ಒಂದು ಅನುಗ್ರಹ ಆಯಿತು ಅಂತ ಹೇಳಿ ನೋಡಿ. ಬಂದಿದ್ದೇನಕ್ಕೋಸ್ಕರವಾಗಿ ಕೃಷ್ಣ ಆದ್ರೆ ಪೂತನಿಗೆ ಸದ್ಗತಿ ಆಯ್ತು. ಲೇಭೇ ಗತಿಂ ಧಾತೃಚಿತಾಂ. ಧಾತ್ರಿಗೆ ಉಚಿತವಾದ. ಧಾತ್ರಿ ಅಂದ್ರೆ ಸಾಕಿ ಸಲುಹಿದವಳು ಅಂತ ಅರ್ಥ. ಅಂದ್ರೆ ಅರ್ಥ ಏನು? ತಾಯಿ ಅಂತ ಅರ್ಥ. ಪೋಷಿಸಿದವಳು, ಒಳ್ಳೆಯವಳು ಅಂತ ಅರ್ಥ. ಅಂತಹ ಯಶೋದೆ ದೇವಕಿಯರಿಗೆ ಯೋಗ್ಯವಾಗಿರತಕ್ಕಂತಹ ಗತಿ ಮೋಕ್ಷ ಎಂಬುವಂಥದ್ದು ಪೂತನೆಗೆ ಸಿಕ್ತು. ತತಃ ಅನ್ಯಂ ಕಮ್ಮ ದಯಾಲಂ ಶರಣಂ ವ್ರಜೇಮ. ಅಲ್ಲಿ ನಾವು ಯಾರನ್ನ ಭಜಿಸ್ಬೇಕು, ಯಾರನ್ನ ಸೇವಿಸ್ಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ತುಂಬಾ ಸುಲಭ. ಯಾರು ಪರಮ ದಯಾಳುಗಳು, ಯಾರು ಬೇಗ ನಮಗೆ ಅನುಗ್ರಹವನ್ನ ಮಾಡ್ತಾರೋ, ಯಾರಲ್ಲಿ ಕ್ಷಮಿಸುವ ಗುಣ ಇದೆಯೋ ಅಂಥವರನ್ನೇ ನಾವು ಆಶ್ರಯಿಸಬೇಕು. ಅಂಥವ್ರ ಜೊತೆ ಇದ್ದಷ್ಟು ನಮಗೆ ಅನುಗ್ರಹ ಆಗುವಂಥದ್ದು ಜಾಸ್ತಿ. ಕೃಷ್ಣ ಅಂತಹ ಪರಮ ದಯಾಳು. ತನ್ನ ಸ್ತನದಲ್ಲಿ ಕಾಲಕೂಟವನ್ನು ತುಂಬಿಸಿಕೊಂಡು ಕೃಷ್ಣನನ್ನೇ ಸಂಹಾರ ಮಾಡ್ಲಿಕ್ಕೆ ಬಂದಿದ್ರು ಕೂಡ ಅವಳಿಗೆ ಸಿಕ್ಕಿರತಕ್ಕಂತ ಒಂದು ಗತಿ ಧಾತ್ರಿಗೆ ಉಚಿತವಾದಂತ ಒಂದು ಗತಿ. ಅಂದ್ರೆ ಯಶೋದೆಗೆ ಅಥವಾ ದೇವಕಿಗೆ ಸಿಗಬೇಕಾಗಿರ್ತಕ್ಕಂಥ ಒಂದು ಗತಿ, ಸದ್ಗತಿ ಏನಿದೆ ಅದು ಸಿಕ್ತು.
ಪೂತನೆಯ ಪಾಪವನ್ನ ಭಗವಂತ ಸಂಹಾರವನ್ನು ಪಾಪವನ್ನ ಪರಿಹಾರ ಮಾಡದ, ಅವಳ ಅಪರಾಧವನ್ನ ಭಗವಂತ ಕ್ಷಮಿಸಿದ್ದಾನೆ. ಹೀಗೆ ಕ್ಷಮಾ ಸಮುದ್ರನಾಗಿರತಕ್ಕಂಥ ಇಂತಹ ಭಗವಂತ, ಅವನನ್ನ ನಾವು ಮೊರೆ ಇಡಬೇಕು. ಇನ್ಯಾರಂತಾನೆ ಕಮ್ಮ ದಯಾಳುಂ ಅನ್ಯಂ, ಇನ್ನು ಬೇರೆ ಯಾವ ದಯಾಳುವನ್ನ, ಯಾವ ಅನ್ಯ ಪುರುಷನನ್ನ ನಾವು ಮೊರೆ ಇಡೋಣ? ಬೇರೆ ಯಾರು ನಮಗೆ ಬೇಕಾಗಿಲ್ಲ. ಇಂತಹ ಶ್ರೀಕೃಷ್ಣ ಪರಮಾತ್ಮನನ್ನೇ ನಾವು ಮೊರೆ ಇಡಬೇಕು, ಅದೇ ಯುಕ್ತವಾಗಿರತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಇದು ಉದ್ಧವ ಹೇಳುವಂತ ಮಾತು. ವಿದುರನಿಗೆ ಹೇಳ್ತಾ, ವಿದುರನ ಬಳಿ ಭಾಗವತ ನನಗೆ ಉಪದೇಶ ಮಾಡಿ ಅಂತ ಕೇಳಬೇಕು. ಆ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ಭಗವತ್ ಭಕ್ತ, ಭಗವಂತನನ್ನೇ ಮೊರೆ ಹೊಂದಿದವನು ಅಂತೆಲ್ಲ ಹೇಳುವಂತ ಸಂದರ್ಭ ಅಲ್ಲಿ ಬಂದಿರತಕ್ಕಂಥ ಮಾತು. ವ್ಯಾಖ್ಯಾನ ಕಿಂವರ್ಣಯಾ ವಯಂ ಭಗವತಃ ದಯಾಳುತಾಯಾ ಕಾಷ್ಠಾಂ ಸೇವಾಕಾರಿಷು ಸಾಧುಷು. ಯಾರು ಸಾಧುಗಳು, ಸೇವಾಕಾರಿಗಳು, ಭಗವಂತನ ಸೇವೆಯನ್ನ ಮಾಡತಕ್ಕಂಥವರಂತಿದ್ದಾರೋ ಅಂತವರಲ್ಲಿ ಭಗವಂತ ಮಾಡತಕ್ಕಂತಹ ಒಂದು ಅನುಕಂಪೆ, ದಯೆ, ಅದರ ಕಾಷ್ಠ, ಉತ್ಕೃಷ್ಟತೆ, ತುದಿ ಎಷ್ಟು ಅಂತ ಏನ್ ಹೇಳೋಣ? ಯಾಕಂದ್ರೆ ಯತಃ ಅಹಿತಕಾರಿಣ್ಯಾಂ, ಕೆಟ್ಟದ್ದನ್ನೇ ಮಾಡಿರೋಳು ಪೂತನೆ, ಅಸಾಧ್ವಾಂ ಅಪಿ ಪೂತನಿಕಾಯಾಂ, ಅವಳು ಕೆಟ್ಟವಳಾಗಿದ್ರೂ ಕೂಡ ಅಂತ ಪೂತನಿಕೆಯಲ್ಲಿ ಭಗವತ್ಪದಿ ಇವ ನಿಮ್ನ ನಿಂದಿತ ಭೂಮಿಷು ಪ್ರವಾಹಂ ಉವಾಹ ಇತ್ಯಾಶಯೇನಾಹ. ಹೀಗೆ ಭಗವತ್ಪದಿ ಅಂದ್ರೆ ಭಗವಂತನ ಪಾದದಿಂದ ಇಳಿದಂತ ಗಂಗೆ, ಹರ್ಕೊಂಡು ಎಲ್ಲೆಲ್ಲೆಲ್ಲ ಕೆಳಗೆ 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 ತಗ್ಗಿನ ಪ್ರದೇಶಗಳಿದ್ದಾವು, ಅಲ್ಲೆಲ್ಲ ಹೋಗಿದ್ದಾಳೆ. ಅದೇ ರೀತಿಯಲ್ಲಿ ಆ ಭಗವಂತನ ಪರಮ ದಯಾಳುತ್ವ, ಕೃಪಾ ಸ್ವಭಾವ ಅದೇ ರೀತಿಯಲ್ಲಿ ಅತ್ಯಂತ ಹಗುರವಾಗಿರುವಂಥದ್ದು, ಅತ್ಯಂತ ಅದು ಅಷ್ಟು ತುಂಬಾ ಹರಿದು ಬರುತ್ತೆ ಭಗವಂತನ ದಯಾಗುಣ ಅಂತ ಹೇಳ್ತಿದ್ದಾರೆ. ಭಗವತ್ಪದಿ ಇವ, ಭಗವತ್ಪದಿ ಅಂದ್ರೆ ಗಂಗೆ, ಭಗವಂತನ ಪಾದದಿಂದ ಬಂದಂತ ಗಂಗೆ, ಅವಳಂತೆ ಅವಳೇನ್ ಮಾಡ್ತಾಳೆ ಗಂಗೆ? ನಿಮ್ನ ನಿಂದಿತ ಭೂಮಿಷು, ನಿಮ್ನವಾದ ಅಂದ್ರೆ ತುಂಬಾ ತಗ್ಗು ಪ್ರದೇಶಗಳಲ್ಲಿ ಪ್ರವಾಹಂ ಉವಾಹ ಹರ್ಕೊಂಡು ಬರ್ತಾಳೆ. ಹಾಗೆ ಭಗವಂತನ ದಯಾಳುತೆ ಎಲ್ಲಾ ಕಡೆಗೂ ಅವನ ಕೃಪೆಯೆಂಬ ನದಿ, ಕೃಪೆಯೆಂಬ ಗಂಗೆ ಹರಿದು ಬರುತ್ತೆ. ಅಹೋ ಬಕಿ ಎಂಬುದಾಗಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಬಕಿ ಮಾಂಸಾದಿ ದುಷ್ಟ ಭಕ್ಷಣಶೀಲ, ಅದೇ ಹಾಗೆ ಹೇಳಿದಲ್ಲ, ಬಕ ಭಕ್ಷಣಿ ಅಂತ ಧಾತು. ಹಾಗಾಗಿ ಬಕಿ ಅಂತ ಹೇಳಿದ್ರೆ ಭಕ್ಷಣಶೀಲ ಅನ್ನೋ ಅರ್ಥದಲ್ಲಿ ತಿನ್ನುವವಳು. ಅತಃ ಏವ ಅಸಾಧ್ವಿ, ಆದ್ರಿಂದಾಗಿ ಅವಳು ಅಸಾಧ್ವಿ, ಕೆಟ್ಟವಳು. ಇಯಂ ಪೂತನ ಜಿಘಾಂಸಯ, ಬಂದದ್ದೇನಕ್ಕೋಸ್ಕರವಾಗಿ? ಅಂತುಮಿಚ್ಛಯ. ಜಿಗಾಂಸ ಶಬ್ದಕ್ಕೆ ವಿಗ್ರಹವಾಕ್ಯ ಹಾಗೆ, ಅಂತುಮಿಚ್ಛಾ ಜಿಗಾಂಸ, ಕೊಲ್ಲುವ ಇಚ್ಛೆಯಿಂದ ಬಂದಿರತಕ್ಕಂಥದ್ದು. ತನಯೋಹೋ ಸಂಭೃತಂ ಕಾಲಕೂಟಂ, ಸ್ಥಳ ಕಾಲಕೂಟಂ, ತನದಲ್ಲಿ ತುಂಬಿದ, ಸಂಭೃತ ತುಂಬಿದ, ಕಾಲಕೂಟ ಅಂದ್ರೆ ವಿಷಂ, ಅದ ಅಪಾಯಯತು. ಅಪಾಯ ಶಬ್ದಕ್ಕರ್ಥ ಏನು? ಕುಡಿಸಿದಳು, ಕುಡಿದಳು ಅಲ್ಲ, ಕುಡಿಸಿದಳು, ನಿಜಂತ ಪ್ರಯೋಗ. ಪಾಯಯಾಮಾಸ, ತಥಾಪಿ ಅವಳು ವಿಷವನ್ನ ಉಣ್ಣಿಸಿದರೂ ಕೂಡ ಧಾತ್ರಿಯಾಹ, ಧಾತ್ರಿ ಅಂದ್ರೆ ಪೋಷಕರು ಅಂತ ಅರ್ಥ, ತಾಯಿನೇ ಆಗ್ಬೇಕು ಅಂತಿಲ್ಲ. ಪೋಷಣಾಧಿಕರ್ತ್ರಿಯಾಹ, ಯಾಕಂದ್ರೆ ತಾಯಿ ಒಬ್ಬಳೆ, ಆದ್ರೆ ಪೋಷಕರು ಎಷ್ಟು ಜನ ಬೇಕಾದ್ರೂ ಆಗಿರ್ಬೋದು ಅಲ್ವಾ? ಪೋಷಣಾಧಿಕರ್ತ್ರಿಯಾಹ ಯಶೋದಾಯ ಉಚಿತಾಂ ಗತಿಂ ಲೋಕಂ, ಉಚಿತವಾದ ಗತಿ, ತಾಯಿಗೆ ಸಿಗಬೇಕಾಗಿರತಕ್ಕಂತಹ ಲೋಕವನ್ನ ಅವಳು ಪಡೆದಳು. ಲೇಭೆ ಅಂದ್ರೆ ಪ್ರಾಪ ಹೊಂದಳು. ತಸ್ಮಾತ್ ಕಾರಣಾತ್, ಆದ್ರಿಂದ ತತಃ ಸ್ವ ಅನಿಷ್ಟಕಾರಿಣ್ಯಾಮಪಿ ಇಷ್ಟಕಾರಿಣಃ, ತನಗೆ ಅನಿಷ್ಟವನ್ನ, ತನಗೆ ಕೆಟ್ಟದ್ದನ್ನ ಮಾಡ್ಲಿಕ್ಕೆ ಬಂದಿದ್ರೂ ಕೂಡ ಅವಳಿಗೆ ಇಷ್ಟವನ್ನೇ ಮಾಡಿದ್ದಾನೆ, ಅವಳಿಗೆ ಬೇಕಾದದ್ದನ್ನೇ ಒಳ್ಳೆಯದನ್ನೇ ಮಾಡಿದ್ದಾನೆ ಭಗವಂತ. ಅಂತಹ ಕೃಷ್ಣಾತ್ ಅನ್ಯ, ಕೃಷ್ಣನಿಗಿಂತಲೂ ಬೇರೆಯಾಗಿರತಕ್ಕಂಥ ಕೋವಾ ವಿದ್ಯತೆ ದಯಾಳು, ಕೃಷ್ಣನಿಗಿಂತಲೂ ಮಿಗಿಲಾದಂತ ಬೇರೆಯಾಗಿರತಕ್ಕಂಥ ಕೃಪಾಲು ದಯಾಳು ಯಾರಿದ್ದಾರೆ? ಏನ ತತಃ ಅಸ್ಮಾತ್ ಅನ್ಯಂ ತಮ್ಮಾ ದಯಾಳು, ಆ ಕೃಷ್ಣನಿಗಿಂತಲೂ ಬೇರೆಯಾಗಿರತಕ್ಕಂಥ ದಯಾಳುವನ್ನ ಶರಣಂ ರಕ್ಷಕನನ್ನಾಗಿ ವಯಂ ವ್ರಜೇಮ ಗಚ್ಛಾಮ, ಅಂದ್ರೆ ಇನ್ಯಾರಂತಾನೆ ನಾವು ಮೊರೆ ಇಡಬೇಕು? ಬೇರೆ ಯಾರನ್ನೂ ಮೊರೆ ಇಡಬಾರದು, ಅಂತ ಕೃಷ್ಣನನ್ನೇ ಮೊರೆ ಇಡಬೇಕು. ಈದೃಶ ದಯಾಳು ಏವ ಇತಿ ಭಾವ, ಇಂಥ ಒಬ್ಬ ದಯಾಳು, ಇಂಥ ಒಬ್ಬ ಕೃಪಾಳು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ಎಂಬುವಂಥದ್ದು ಇದರ ಅಭಿಪ್ರಾಯ. ಅಂದ್ರೆ ಹಾಗಾದ್ರೆ ಭಗವಂತನಿಗೆ ವಿಷ ಹಾಕಿದ್ರು ಅವರಿಗೆ ಒಳ್ಳೇದಾಗತ್ತಾ ಅಂತ ಪ್ರಶ್ನೆ ಅಲ್ಲ. ಹಾಗೆ ಹೇಳಿದೆ, ಆ ತಾಟಕೆ ಇಲ್ಲಾಗ್ಬೇಕಾದ್ರೆ ಜೀವದ್ವಯಾವೇಶ ಅಂತ. ಜೀವದ್ವಯ ಅಂದ್ರೆ ಒಂದು ದೇಹದಲ್ಲಿ ಎರಡು ಜೀವಗಳು, ಒಂದು ದುರ್ಜೀವ, ಕೆಟ್ಟ ಜೀವ ತಾಟಕೆ, ಅವಳು ಅಂಧತಮಸ್ಸಿಗೆ ಹೋದ್ಲು. ಇನ್ನೊಬ್ಳು ಊರ್ವಶಿ, ಅವಳಾಗ್ಬೇಕಾದ್ರೆ ಸದ್ಗತಿಯನ್ನ ಹೊಂದಿದಳು. ಹೀಗೆ
ತಾಟಕಿಗೆ ಅಂಧತಮಸ್ಸು, ಊರ್ವಶಿಗೆ ಸದ್ಗತಿ ಆಗತ್ತೆ ಅನ್ನೋದು ಅದ್ರ ಒಟ್ಟು ನಿರ್ಣಯ. ಅದನ್ನ ಆಚಾರ್ಯ ಮಧ್ವರು ತಮ್ಮ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ತಿಳಿಸಿಕೊಡ್ತಾರೆ. ಆದರೆ ಈ ಶ್ಲೋಕದ ಒಟ್ಟು ಅಭಿಪ್ರಾಯ, ಭಗವಂತನಲ್ಲಿ ಎಂತ ಒಂದು ಕೃಪಾವೃತ ಇದೆ, ದಯಾಭಾವನೆ ಇದೆ ಅಂತ ದಯಾಸಾಗರನಾಗಿರ್ತಕ್ಕಂಥ ಭಗವಂತನನ್ನ ಬಿಟ್ಟು ಮತ್ತೆ ಯಾರ ಬಳಿಗೆ ನಾವು ಹೋಗ್ಬೇಕು ಅಂತ ಪ್ರಶ್ನೆ ಇಲ್ಲ. ಮತ್ತೆ ಯಾರೂ ಬೇಕಾಗಿಲ್ಲ. ಓಹೋ ಅಂದ್ರೆ ಆಶ್ಚರ್ಯ. ಇಯಂ ಭಗಿ, ಈ ಮಾಂಸಭಕ್ಷಕ ಸ್ವಭಾವವನ್ನು ಹೊಂದಿರುವಂತ ಪೂತನೆಯು ಜಿಘಾಂಸಯ, ಕೊಲ್ಲುವ ಇಚ್ಛೆ, ಕೃಷ್ಣನನ್ನು ಅಸಾಧ್ವಿ, ಕೆಟ್ಟವಳಾಗಿರುವಂತಹ ಪೂತನೆಯು ಜಿಘಾಂಸಯ, ಅಸಾಧ್ವಿ ಬಗೆ, ಕೆಟ್ಟವಳಾಗಿರುವಂತಹ ಮಾಂಸಭಕ್ಷಕಳಾಗಿರತಕ್ಕಂತಹ ಈ ಪೂತನೆಯು ಜಿಘಾಂಸಯ, ಕೃಷ್ಣನನ್ನು ಕೊಲ್ಲುವ ಇಚ್ಛೆಯಿಂದಾಗಿ ಸ್ತನಕಾಲಕೂಟಂ, ತನ್ನ ಸ್ತನದಲ್ಲಿ ತುಂಬಿದ ಕಾಲಕೂಟವನ್ನು ಅಪಾಯೇತು, ಕೃಷ್ಣನಿಗೆ ಕೊಡಿಸಿದಳು. ತಥಾಪಿ, ಹಾಗಿದ್ದರೂ ಕೂಡ ಅಂತ ಸೇರಿಸ್ಕೊಳ್ಬೇಕು. ತಥಾಪಿ ಹಾಗಿದ್ದರೂ ಕೂಡ ಧಾತೃಚಿತಾಂ, ಧಾತ್ರಿ ಉಚಿತಾಂ, ಧಾತ್ರಿ ಅಂದ್ರೆ ಸಾಕುವವಳು ಅಂತ ಅರ್ಥ, ಸಲಹುವವಳು, ಪೋಷಕಳು ಅಂತ ಅರ್ಥ. ಅವಳಿಗೆ ಉಚಿತ ಯೋಗ್ಯವಾಗಿರುವಂತ ಗತಿ, ಸದ್ಗತಿಯನ್ನು ಲೇಬೆ ಹೊಂದಿದಳು. ತತಃ, ಆದ್ದರಿಂದ ದಯಾಲು, ಕೃಪಾ ಸಮುದ್ರನಾಗಿರುವಂತಹ, ದಯಾಸಾಗರನಾಗಿರುವಂತಹ ತಮ್ಮ ಬೇರೆ ಯಾರನ್ನು ತಾನೇ ಅನ್ಯಂ, ಕಮ್ಮ ಅನ್ಯಂ, ಬೇರೆ ಯಾವ ತಾನೇ ಮತ್ತೊಬ್ಬನನ್ನು ಶರಣಂ ವ್ರಜೇಮ, ರಕ್ಷಕನನ್ನಾಗಿ ಹೊಂದೋಣ. ಅಂದ್ರೆ ಬೇರೆ ಯಾರೂ ಬೇಡ, ಶ್ರೀಕೃಷ್ಣನನ್ನೇ ರಕ್ಷಕನನ್ನಾಗಿ ಹೊಂದೋಣ. ಓ ಬಕೀಯಂ ಸ್ತನ ಕಾಲಕೂಟಂ ಜಿಘಾಂಸಯಾಪಾಯಯದ ಅಪ್ಯಸಾಧ್ವಿ, ಅಪಾಯಯತ್ ಅಸಾಧ್ವಿ ಅಂತ ಬಿಡಿಸ್ಕೊಳ್ಬೇಕು. ಜಿಘಾಂಸಯಾಪಾಯಯತ್ ಅಪ್ಯಸಾಧ್ವಿ ಲೇಭೆ ಗತಿಂ ದಾತೃಚಿತಾಂ ತಥೋನ್ಯಂ ಕಮ್ಮ ದಯಾಲುಂ ಶರಣಂ ವ್ರಜೇಮ.